ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಬೆಳಗ್ಗೆ 11 ಗಂಟೆ ಆಗ್ತಿದೆ. ಫ್ರೆಶ್ ಆಗಿದ್ದೀನಿ. ಮಳೆ ಒಂದು ಬರ್ತಾಯಿದೆ. ಏನು ಮಾಡಬೇಕು ಏನಿಲ್ಲ ಅರ್ಥ ಆಗ್ತಾ ಇಲ್ಲ. ಕಡಿತಾ ಇದ್ದೀನಿ, 2 ದಿವಸ ಆಯಿತು. ನಡೀತಾ ಇದೆ ಜೀವನ. ಸೋಮವಾರ ಇವತ್ತು ಉಪವಾಸ. ಊಟದ್ದೇನು ತೊಂದರೆ ಇಲ್ಲ. ನೋಡಬೇಕು ಇವತ್ತಿನ ದಿವಸ ಹೇಗಿರುತ್ತೆ ಏನಿಲ್ಲ. ಆಪ್ಟಮ್ ನಾನು ಒಬ್ಬನೇ ಇದ್ದೀನಿ ಇವತ್ತು. ನೋಡೋಣ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಮಳೆ ಒಂದು ಬರ್ತಾಯಿದೆ ಗೈಸ್. ಹೋಗೋಣ ಅಂದರೆ ನಡ್ಕೊಂಡು ಹೋಗಬೇಕು. ನನ್ನಲ್ಲಿ ಛತ್ರಿ ಒಂದಿಲ್ಲ. ರೂಮ್ ಒಂದು ಚೇಂಜ್ ಮಾಡಬೇಕು ಇವತ್ತು. ನೋಡಿ ಯಾವ ರೀತಿ ಇದೆ ರೂಮ್. ಆಗ್ತಾಯಿಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೊಂದೇನೆಂದರೆ ಇಲ್ಲಿ ಪಕ್ಕನೇ ರೂಮ್ ಇದೆ. ಅವ್ರು ಇವತ್ತು 2 ಗಂಟೆಗೆ ಬರ್ತೀನಿ ಅಂತ ಇದ್ದಾರೆ. ಬಂದಮೇಲೆ ಕಾಲ್ ಮಾಡ್ತೀನಿ ಅಂದಿದ್ದಾರೆ. ನಾನು ಒಂದ್ಸರಿ ಕಾಲ್ ಮಾಡಿ ಆ ಕಡೆ ಶಿಫ್ಟ್ ಆಗೋಣ ಅಂತ ಇದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಏನಿಲ್ಲ. ವಿಡಿಯೋ ನೋಡ್ತಾ ಇರಿ ಬನ್ನಿ. ಮಳೆ ಒಂದು ಬರ್ತಾಯಿದೆ, ಹೆವಿ ಮಳೆ. ಮಳೆ ನೋಡಿ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಅಂತ ಸುಖ. ಈ ಬೆಳಗಾವಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಮಳೆ ಬೀಳ್ತಾ ಇರುತ್ತೆ. ಹೆವಿ ಮಳೆ ಇದೆ. ಮಾರ್ನಿಂಗಿಂದ ಮಳೆ. ಇಲ್ಲಿ ಗೋವಾ ಸಮೀಪ ಇದೆಯಲ್ಲ, ಸೊ ಅದಕ್ಕೆ ಮಳೆ ಬೀಳ್ತಾ ಇದೆ ಗೈಸ್. ಅಲ್ಲಿ ನಮ್ಮ ರೂಮ್ಮೇಟ್ ಒಬ್ಬ ಪಾಪ ಛತ್ರಿ ಕೊಡು ಅಂದರೆ ನೋಡಿ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಳೆ ಐತ್ರಿ ಇಲ್ಲಿ, ಸಖತ್ ಮಳೆ ಐತೆ ನೋಡ್ರಿ. ಈಗ ಹೆಂಗೆ ಹನಿ 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 ಕಡೆಕತ್ತದ. ಫುಲ್ಲು ಗಿಜಿ 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 ಆಗಿಬಿಟ್ಟೈತಿ ಗೈಸ್. ನೋಡಿ ಹನಿ ಹನಿ ಕಾಣಕತ್ತೈತಿ ನಿಮ್ಗೆ. ಇದ್ರ ಮೇಲೆ ಕಾಣಿಸ್ತೈತಿ ನೋಡ್ರಿ ಈಗ ಕಾರಿಂದ. ಊಟಕ್ಕಂತ ಇವಾಗ ಬಂದೀನಿ, 3 ಗಂಟೆ ಆಗೈತಿ. ಇನ್ನೂ ಊಟ ಇಲ್ಲ. ಜಾಸ್ತಿ ಐತೆ ನೋಡ್ರಿ. ಈಗ ಮತ್ತೆ ಮಳೆ ಜಾಸ್ತಿ ಐತೆ. ಜನಗಳೆಲ್ಲ ರೈನ್ ಕೋಟ್ ಹಾಕ್ಕೊಂಡು. ನಮ್ಮ ಕಡೆ ಮಳೆ ಇಲ್ಲ, ಬೀದರ್ ಸೈಡು. ಇಲ್ಲಿ ಫುಲ್ಲು ಮಳೆ. ದೇವರಿಗೆ ಒಂದೇ ಬೇಡ್ಕೊಳ್ಳೋದು ಏನಂದ್ರೆ ನಮ್ಮ ಕಡೆನೂ ಸ್ವಲ್ಪ ಮಳೆ ಬರಲಿ. ಜನಗಳು ನೋಡಿ ರೈನ್ ಕೋಟ್ ಹಾಕ್ಕೊಂಡು, ಹುಡುಗ ರೈನ್ ಕೋಟ್ ಹಾಕ್ಕೊಂಡು ಹೋಗ್ತಾ ಅವನೇ. ನಾನು ನಡ್ಕೊಂಡಿಲ್ಲಿ ಏನಾದರೂ ಊಟ ಪಾರ್ಸಲ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ನೋಡಿ ಹೆವಿ ಮಳೆ ಗಾಯ್ಸ್. ನೋಡಿ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮಳೆಯಲ್ಲಿ. ಹೆವಿ ಮಳೆ ಇದೆ. ಆಚೆ ಬರೋಕ್ಕೆ ಮನಸ್ಸಿಲ್ಲ. ಬಟ್ ಉಪವಾಸ ಇವತ್ತು, ಊಟ ಮಾಡಬೇಕಲ್ಲ. ಬನ್ನಿ. ಸೊ ಗಾಯ್ಸ್, ಸ್ಟೋರ್ ಕೆಲಸ ಮುಗೀತು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಕಂಟಿನ್ಯೂ ಮಳೆ ಇರುತ್ತೆ ಇಲ್ಲಿ. ಛತ್ರಿ ತಂದಿದ್ದೀನಿ ಇವತ್ತು. ಸ್ಟೋರಿಂದ ಛತ್ರಿ ತಂದಿದ್ದೀನಿ. ಛತ್ರಿ ತೊಗೊಂಡು ಹೋಗ್ತಾ ಇದ್ದೀನಿ ನಡ್ಕೊಂಡು. ಕೋಲ್ಡ್ ಇದೆ ಸ್ವಲ್ಪ, ತೊಂದರೆ ಇಲ್ಲ. ಕೋಲ್ಡ್ ಇದ್ರೂ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನೋಡಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ. ಅಂಧ ಮಕ್ಕಳ ಗೈಸ್. ಇಲ್ಲಿ ಬೆಳಗಾಮಲ್ಲಿ ಪಾಪ ಕುರುಡು ಮಕ್ಕಳು ಇರ್ತಾರಲ್ಲ, ಅವ್ರದ್ದು ಸ್ಕೂಲ್ ಇದೆ ನೋಡಿ. ಒಳ್ಳೆ ಸ್ಕೂಲು ಗೈಸ್. ಫುಲ್ಲು ಕಾಂಪೌಂಡೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ವಿವಿಧೋಶ ಒಳಾಂಗಣ ಕ್ರೀಡಾಂಗಣ ಬೆಳಗಾವಿ. ಕ್ರೀಡಾಂಗಣ ಹುದ್ದೆಗಳಿಗೋಸ್ಕರನೂ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ. ಕ್ರೇಜಿ ಆಗಿದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ಬೇರೆ ರೂಮ್ ಬಂದಿದ್ದೀನಿ. ಒಳ್ಳೆ ರೂಮ್ ಇದೆ ನೋಡಿ ಗೈಸ್. ಇದು ಒಳ್ಳೆಯದಿದೆ, ಇದು ತೊಂದರೆ ಇಲ್ಲ, ಚೆನ್ನಾಗಿದೆ. ಉಳ್ಕೊಳ್ಳೋಕ್ಕೆ ನನಗೆ ತುಂಬ ತೊಂದರೆ ಆಗ್ತಾಯಿತ್ತು ಅಲ್ಲಿ. ಏನು ಕೇಳ್ತಿರಲ್ಲ, ಆಗ್ತಾ ಇರಲಿಲ್ಲ. ಸೊ ಈ ಕಡೆ ಬಂದೆ. ಒಳ್ಳೆಯದಿದೆ, ಚೆನ್ನಾಗಿದೆ, ಕ್ಲೀನ್ನೆಸ್ ಇದೆ, ಹೈಜಿನ್ ಇದೆ ನೋಡಿ. ಸೊ ಒಳ್ಳೆಯದಾಯಿತು. ಇವತ್ತು ಸೋಮವಾರ. ಆಫ್ಟರ್ನೂನ್ ಊಟ ಮಾಡಿದ್ದೀನಿ. ಇವಾಗಿನ ಊಟ ಏನು ಮಾಡಲ್ಲ. ಸೊ ಡೈರೆಕ್ಟ್ ಏನಾದರೂ ರೆಸ್ಟ್ ಮಾಡೋದು. ಹಸಿವೇನಿಲ್ಲ, ಸ್ವಲ್ಪ ನೆಗಡಿ ಆಗಿದೆ, ತೊಂದರೆ ಇಲ್ಲ. ನಾಳೆ ಏನಾದರೂ ಟ್ಯಾಬ್ಲೆಟ್ ತೊಗೊಳ್ತೀನಿ. ಸೊ ಗೈಸ್ ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ ಏನಿಲ್ಲ ಅಂತ. ಡೈಲಿ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಬೆಳಗ್ಗೆಯಲ್ಲಿ ಎಷ್ಟು ದಿನ ಇರ್ತೀನಿ ಎಷ್ಟು ದಿನ ಅಪ್ಡೇಟ್ ಆಗ್ತಾ ಇರುತ್ತೆ. ಮುಂಜಾನೆ ಅಪ್ಡೇಟ್ ಆಗ್ತಾ ಇರುತ್ತೆ. ಜೀವನ ಸಾಗ್ತಾ ಇರುತ್ತೆ. ವಿಡಿಯೋ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ದೇವ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.